ನಮಸ್ತೆ, ನಾನು ನಿಮ್ಮ ಶ್ರೀಹಾನ್. ಇದು 76ನೇ ಗಣರಾಜ್ಯೋತ್ಸವದ ಸಂಭ್ರಮ. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದಂತಹ ದಿನ, ಭಾರತವು ಗಣರಾಜ್ಯವಾದ ದಿನ ಜನವರಿ 26, 1950ರಲ್ಲಿ ಭಾರತದ ಸಂವಿಧಾನ ಜಾರಿಗೆ ಬಂತು. ಬ್ರಿಟಿಷರ ಗುಲಾಮಗಿರಿಯಿಂದ ಸಂಪೂರ್ಣವಾಗಿ ಮುಕ್ತಿ ಪಡೆದ ದಿನ. ಇಡೀ ಭಾರತ ಮತ ಧರ್ಮಗಳನ್ನು ಮರೆತು ಆಚರಿಸುವ ರಾಷ್ಟ್ರೀಯ ಹಬ್ಬ ಸ್ವತಂತ್ರ ದಿನ ಮತ್ತು ಗಣರಾಜ್ಯೋತ್ಸವದ ದಿನ. ಸ್ವತಂತ್ರದ ನಂತರವೂ ಭಾರತಕ್ಕೆ ತನ್ನದೇ ಆದ ಸಂವಿಧಾನ ಇರಲಿಲ್ಲ. ಆದ್ದರಿಂದ ಸಂವಿಧಾನ ರಚನೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ 6 ಸದಸ್ಯರನ್ನು ಒಳಗೊಂಡ ಸಂವಿಧಾನ ಕರಡು ರಚನಾ ಸಮಿತಿಯನ್ನು ನೇಮಿಸಿದರು. ಈ ಸಮಿತಿಯು ರಚಿಸಿದ ಸಂವಿಧಾನ ಕರಡನ್ನು ನವೆಂಬರ್ 26, 1949ರಲ್ಲಿ ಅಂಗೀಕರಿಸಲಾಯಿತು. ಆದರೆ ಭಾರತದ ಸಂವಿಧಾನ ಜಾರಿಗೆ ಬಂದಿತ್ತು ಜನವರಿ 26, 1950ರಲ್ಲಿ. ಇದಕ್ಕೊಂದು ಕಾರಣವುಂಟು. ಅದು 1930 ಸ್ವತಂತ್ರ ಸಂಗ್ರಾಮಗಳು, ಚಳುವಳಿಗಳು ನಡೆಯುತ್ತಿದ್ದಂಥ ದಿನಗಳು. ನೆಹರು ಅವರ ನೇತೃತ್ವದಲ್ಲಿ ಜನವರಿ 26ರಂದು ಪೂರ್ಣ ಸ್ವರಾಜ್ಯ ದಿನವಾಗಿ ಘೋಷಿಸಿದರು ಮತ್ತು ಅದೇ ದಿನ ಲಾಹೋರ್ನ ರಾವಿ ನದಿಯ ದಂಡೆಯಲ್ಲಿ ತಿರಂಗ ಧ್ವಜವನ್ನು ಸಹ ಹಾರಿಸಿದರು ಮತ್ತು ಅಂದಿನಿಂದ ಪೂರ್ಣ ಸ್ವರಾಜ್ಯ ದಿನವಾಗಿ ಆಚರಿಸಿಕೊಂಡು ಬಂದರು. ಇಂತಹ ಮಹತ್ವಪೂರ್ಣ ದಿನದ ನೆನಪಿಗೆ ಮತ್ತು ಗೌರವ ಸೂಚಕವಾಗಿ ನಮ್ಮ ಸಂವಿಧಾನವನ್ನು ಜನವರಿ 26ರಂದು ಜಾರಿಗೆ ತರಲಾಯಿತು. ಭವ್ಯ ಭಾರತಕ್ಕೆ ಬೃಹತ್ ಸಂವಿಧಾನವನ್ನು ಒದಗಿಸಿಕೊಟ್ಟ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಕರಡು ಸಮಿತಿಯ ಎಲ್ಲ ಸದಸ್ಯರಿಗೂ ನನ್ನ ನಮನಗಳು. ನಮ್ಮ ದೇಶ ಮತ್ತು ನಮ್ಮ ಸಂವಿಧಾನವನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ನಮ್ಮದು. ನಮ್ಮನ್ನು ಸದಾಕಾಲ ರಕ್ಷಿಸುತ್ತಿರುವ ಯೋಧರಿಗೆ ನನ್ನ ದೊಡ್ಡ ಸಲಾಂ. ಭಾರತ ಬರೀ ದೇಶವಲ್ಲ, ಭಾರತೀಯರಿಗೆ ಅದು ಪುಣ್ಯ ಭೂಮಿ. ಇದಕ್ಕೆ ಸದೃಶ್ಯ ಸಾಕ್ಷಿ ಎಂದರೆ ನಡೆಯುತ್ತಿರುವ ಮಹಾಕುಂಭಮೇಳ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.